2024ನೇ ಸಾಲಿನ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉದ್ಯಮಿ ಕೊಡುಗೈದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಮೂಡಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇವರು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ಅಭಿಮತ ವಾಹಿನಿಯ ಜೊತೆ ಮಾತನಾಡಿ, ಸದಾಶಿವ ಶೆಟ್ಟಿಯವರು ಶ್ರೀಸಾಮಾನ್ಯರಾಗಿ ಊರನ್ನ ಬಿಟ್ಟು ಪರ ಊರಿನಲ್ಲಿ ತಮ್ಮದೇ ಆದ ಉದ್ಯಮವನ್ನ ಆರಂಭಿಸಿ ಯಶಸ್ವಿಯಾದವರು. ಊರಿನ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಒತ್ತು ನೀಡುತ್ತಿರುವ ಸರಳ ಸಜ್ಜನಿಕೆಯ ವ್ಯಕ್ತಿ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ನನಗೆ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಂಥ ವಿಚಾರ. ಯಾಕೆಂದರೆ ನಾನು ಔಪಚಾರಿಕವಾಗಿ ಹೇಳೋ ಮಾತಲ್ಲ, ನನಗೆ ಕನ್ಯಾನ ಸದಾಶಿವ ಶೆಟ್ಟಿ ಮೇಲೆ ವಿಶೇಷವಾದಂಥ ಒಂದು ಗೌರವ ನನಗಿದೆ. ಅದಕ್ಕೆ ಕಾರಣ ಹಲವಾರಿದೆ. ಒಂದು, ಅವರೊಬ್ಬ ಶ್ರೀಸಾಮಾನ್ಯನಾಗಿದ್ದುಕೊಂಡು ಅವರು ಈ ಊರಿನಿಂದ ಪರ ರಾಜ್ಯಕ್ಕೆ ಹೋದ ಮೇಲೆ ಅವರ ಒಂದು ಜ್ಞಾನದಿಂದ, ಅವರ ಸಾಧನೆಯಿಂದ, ಅವರ ಪರಿಶ್ರಮದಿಂದ ಅವರು ಅಂಥ ಒಂದು ಇಂಡಸ್ಟ್ರಿಯನ್ನು, ಅಂಥ ಉದ್ದಿಮೆಯನ್ನು ಕಟ್ಟಲಿಕ್ಕೆ ಆಯಿತು. ಉದ್ದಿಮೆಯನ್ನು ಕಟ್ಟಿ ಅವರು ಆ ದೇವರ ಅನುಗ್ರಹದಿಂದ ಅವರಿಗೆ ಬೇಕಾದಷ್ಟು ಅವರಿಗೆ ಸಂಪತ್ತು ದೇವರು ಕೊಟ್ಟಿರ್ಬೋದು. ಆದರೆ ಇಂಥ ಸಂಪತ್ತಿನವರು ಲೋಕದಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಆದರೆ ಎಂದೂ ಸಂಪತ್ತು ಆದ ಮೇಲೆ ಅವರು ತನ್ನ ಬಾಲ್ಯವನ್ನು ಮರೀತಾರೆ, ತನ್ನ ಹುಟ್ಟೂರನ್ನು ಮರೀತಾರೆ, ತನ್ನ ಭಾಷೆಯನ್ನು ಮರೀತಾರೆ, ನಮ್ಮ ಸಂಬಂಧವನ್ನು ಮರೀತಾರೆ ಮತ್ತು ಏರಿದ ಒಂದು ಏಣಿಯ ಬಗ್ಗೆ, ಏನಿನ ಪ್ರತಿ ಮೆಟ್ಟಲಿನ ಬಗ್ಗೆ ಮರೆತು ಬಿಡ್ತಾರೆ. ಒಟ್ಟು ಸಮಾಜದಿಂದ ದೂರವಾಗಿದ್ದುಕೊಂಡು ಅವರು ಆಯಿತು, ಅವರ ವ್ಯಾಪಾರವಾಯಿತು, ಅವರ ಸಂಪತ್ತಾಯಿತು, ಅವರ ಘನಸ್ಥಿಕೆ ಆಯಿತು, ಅದನ್ನೇ ಇಟ್ಟುಕೊಂಡು ಕೂತ್ಕೊಳ್ತಾರೆ. ಆದರೆ ಕನ್ಯಾನ ಸದಾಶಿವ ಶೆಟ್ಟರು ಹಾಗಲ್ಲ. ಅವರು ಇಂದಿಗೂ ಈ ಮಣ್ಣಿನ ನೆನಪಿದೆ. ಅವರ ತಾಯಿ ತಂದೆ, ಅವರ ಒಂದು ಸಮಾಜದ ಬಗ್ಗೆ ಅವರಿಗೆ ಪರಿಕಲ್ಪನೆ ಇದೆ. ಅವರಿಗೆ ನಮ್ಮ ಭಾಷೆ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅಪಾರವಾದ ಗೌರವ ಇದೆ. ಆದ್ದರಿಂದ ಅದರ ಸಂಪತ್ತಿನ ಬಹುಪಾಲನ್ನು ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಕೊಡಬೇಕೆಂಬ ಉದ್ದೇಶದಿಂದ ನಾನಾ ರೀತಿಯಲ್ಲಿ ಮಾಡುವಂಥ ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅಥವಾ ಬೇರೆ ಬೇರೆ ವೈಯಕ್ತಿಕವಾಗಿರ್ಬೋದು, ಎಲ್ಲ ದಾನ ಧರ್ಮಗಳನ್ನು ಎಷ್ಟು ಸಾಧ್ಯ ಇದೆ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಅವರು ಆ ಮಣ್ಣಿನ ಮೇಲಿಟ್ಟ ಪ್ರೀತಿ, ಅವರ ಭಾಷೆಯ ಮೇಲಿಟ್ಟ ಪ್ರೀತಿ, ಅವರು ಇಡೀ ಒಟ್ಟು ನಮ್ಮ ಸಮಾಜದ ಮೇಲಿಟ್ಟ ಪ್ರೀತಿ, ಅಂಥ ಜನಗಳು ಸಿಕ್ಕುವುದು ಭಾಳ ಅಪರೂಪ. ಇಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ಒಂದು ಘನ ಸರ್ಕಾರ, ಅದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಅವರು ಉದ್ದಿಮೆಯನ್ನು ಮಾಡಿದವರು, ಇವತ್ತು ಅವರ ದಾನ ಧರ್ಮಾದಿಗಳೆಲ್ಲವೂ ಆಗುವುದು ನಮ್ಮ ಕರ್ನಾಟಕದ ಮೇಲೆ. ಇದನ್ನು ಗಮನಿಸಿಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಅವರಿಗೊಂದು ಕರ್ನಾಟಕ ಸುವರ್ಣ ಮಹೋತ್ಸವದ ಈ ಒಂದು ಪ್ರಶಸ್ತಿಯನ್ನು ಕೊಡೋದು, ಇದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದು ಸಾರ್ಥಕವಾದಂಥ ಒಂದು ಆಯ್ಕೆ. ಈ ಆಯ್ಕೆಯಿಂದ ನಮ್ಮ ಇಡೀ ಕೊಡುವಂಥ ಆ ಒಂದು ಪ್ರಶಸ್ತಿಗೂ ಒಂದು ಘನತೆ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ.